ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 17ನೇ ಆವೃತ್ತಿಗೆ ಇವತ್ತು ನಗರದ ಲೂಲು ಮಾಲ್ನಲ್ಲಿ ತೆರೆ ಬಿದ್ದಿದೆ. ಜಪಾನ್ ದೇಶದ ಲಾಸ್ಟ್ ಲ್ಯಾಂಡ್ ಮರಾಠಿಯ ಸಬರ್ ಬೊಂಡ ಮತ್ತು ವನ್ಯ ಚಿತ್ರಗಳು ಚಿತ್ರೋತ್ಸವದ ಏಷ್ಯಾ, ಭಾರತ ಮತ್ತು ಕನ್ನಡ ವಿಭಾಗಗಳಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಚಿವ ದಿನೇಶ್ ಗುಂಡೂರಾವ್ ಭಾಗವಹಿಸಿದ್ರು. ಚಿತ್ರೋತ್ಸವದ ರಾಯಭಾರಿ ಪ್ರಕಾಶ್ ರಾಜ್, ಇನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಾಧು ಕೋಕಿಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಜಯಮಾಲಾ ಮುಂತಾದವರು ಈ ಸಮಾರಂಭದಲ್ಲಿ ಹಾಜರಿದ್ದರು. ಖ್ಯಾತ ಗೀತ ರಚನಾಕಾರ ಮತ್ತು ಸಂಗೀತ ನಿರ್ದೇಶಕರಾಗಿರುವಂತಹ ಹಂಸಲೇಖ ಅವರಿಗೆ ಜೀವಮಾನದ ಶ್ರೇಷ್ಠ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕನ್ನಡ ಚಿತ್ರರಂಗದಲ್ಲಿ ಚಲನಚಿತ್ರ ಸಾಹಿತಿ, ಗೀತ ರಚನೆಕಾರ ಹಾಗೂ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಬ್ರಹ್ಮ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸಂಗೀತವೇ ಅವರ ಉಸಿರು. ಕನ್ನಡದ ಸಂಸ್ಕೃತಿ ಮತ್ತು ಸಂಗೀತ ಪರಂಪರೆಯನ್ನು ಶ್ರೀಮಂತಗೊಳಿಸಿದ ಡಾಕ್ಟರ್ ಹಂಸಲೇಖ ಕನ್ನಡದ ಅಮೂಲ್ಯ ಆಸ್ತಿ. ಇಷ್ಟು ಸುಂದರವಾದ ವೇದಿಕೆ. ಈ ವೇದಿಕೆಯಲ್ಲಿ ಇಷ್ಟೊತ್ತು ನಾವು ಅನುಭವಿಸಿದ ಒಂದು ರಸ ನಿಮಿಷಗಳ ಮಾತುಗಳನ್ನು ಹೇಳಬೇಕು. ಇದು ಸಮಾರೋಪ ಅಂತ ಸಾಂಪ್ರದಾಯಿಕವಾಗಿ ಇದಕ್ಕೆ ಹೆಸರಿಟ್ಟಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಕಲೆಗೆ ಸಂಬಂಧಿಸಿದ ಯಾವುದೇ ಉತ್ಸಾಹದ ಹಬ್ಬ ಅದಕ್ಕೆ ಸಮಾರೋಪ ಇರಲ್ಲ, ಅದು ಎಂದಿಗೂ ಆರಂಭವೇ. ನಮ್ಮ ಹಳ್ಳಿಯ ರೈತರು ಆರಂಭ ಅಂತ ಒಂದು ಮಾತು ಹೇಳ್ತಾರೆ. ಆರಂಭ ಶುರು ಮಾಡೋ ಅಂತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂದರೆ, ಮಳೆ ಬಿದ್ದಿರುತ್ತೆ, ಹೊಲ ನಿಂದಿರುತ್ತೆ, ಉಳಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಆರಂಭ ಶುರು. ಅಲ್ಲಿ ಉಳುಮೆ ಮಾಡ್ತಾ 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 ಅದು ವರ್ಷದ ಬೆಳೆಗೆ ಬಿತ್ತನೆ. ಆ ವರ್ಷದ ಬೆಳೆಗೆ ಬಿತ್ತನೆ ಮಾಡ್ತಾ ಮಾಡ್ತಾ ಮನೆ ಬೆಳೆಯಲ್ಲಿ ಒಂದು ಸಣ್ಣ ಬೆಳೆ ಬೆಳೀತಾನೆ. ಭಾಳ ಸಂತೋಷ ಈ ಥರದ ಉತ್ಸವಗಳು. ನಾನು ಆಗಾಗ ಹೇಳ್ತಿರ್ತೀನಿ, ಭಾಷೆ ಹಲವಾದರೂ ಭಾವ ಒಂದೇ ಅಂತ. ನಾವು ಪ್ರಪಂಚದಲ್ಲಿ ಯಾವುದೇ ಭಾಷೆ ಅದರ ಬೇರೆ ಬೇರೆ ಲಯ ಇರುತ್ತೆ, ಬೇರೆ ಬೇರೆ ಗತಿ ಇರುತ್ತೆ, ಬೇರೆ ಬೇರೆ ವ್ಯಾಕರಣ ಇರುತ್ತೆ, ಬೇರೆ ಬೇರೆ ಉಪಮೆಗಳಿರುತ್ತೆ. ಆದರೆ ಪ್ರಪಂಚದ ಯಾವ ಭಾಷೆಯನ್ನು ನಾವು ಅಗದರೂ ಅದರ ಗರ್ಭದಲ್ಲಿರೋದು ಮನುಷ್ಯನ ಕನಸುಗಳು, ಅವನ ಸಂಭ್ರಮ, ಅವನ ಯಾತನೆ, ಅವನ ನೋವು, ಅವನ ಗ್ರಹಿಕೆನೆ. ಸೊ ಭಾಷೆ ಹಲವಾದರೂ ಭಾವ ಒಂದೇ. ಈ ಮನುಷ್ಯನ ಈ ವಿಕಾಸದ ಪ್ರಕ್ರಿಯೆಯಲ್ಲಿ ನನಗೆ ಸಿನಿಮಾ ಮನುಷ್ಯ ಕಂಡುಕೊಂಡ ಹೊಸ ಭಾಷೆ. ಇವತ್ತು ಈ ಕಾರ್ಯಕ್ರಮ ಮತ್ತು ಈ ಚಿತ್ರೋತ್ಸವ ನಿಜವಾಗಲೂ ಕೂಡ ನಮ್ಮ ದೇಶದ ಒಂದು ಕಲಾ ಕ್ಷೇತ್ರದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಚಿತ್ರೋತ್ಸವ ಆಗಿ ಇವತ್ತು ನಮ್ಮ ಬೆಂಗಳೂರು ಚಿತ್ರೋತ್ಸವ ಉದ್ಭವವಾಗಿರುವಂಥದ್ದು ಇದು ಭಾಳ ಸಂತೋಷದ ವಿಷಯ. ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಚಿತ್ರೋತ್ಸವಕ್ಕೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಕೂಡ ಇದು ಭಾಳ ಸಂತೋಷದ ವಿಷಯ. ನಮ್ಮ ದೇಶದಲ್ಲಿ ಕಲೆ ಭಾಳ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಲೆಗಳನ್ನು ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ದೊಡ್ಡ ಭವ್ಯ ಇತಿಹಾಸ ನಮ್ಮ ದೇಶಕ್ಕಿದೆ.